ಗೋಕಾಕ್ ಫಾಲ್ಸ್ ಸ್ಪೆಷಾಲಿಟಿ ಬಗ್ಗೆ ನಾನು ನಿಮ್ಗೀಗ ಹೇಳ್ತೀನಿ. ಈ ಗೋಕಾಕ್ ಫಾಲ್ಸ್ಗೆ ನಯಾಗರ ಫಾಲ್ಸ್ ಅಂತ ಹೇಳ್ತಾರ. ನಯಾಗರ ಫಾಲ್ಸ್ ಅಮೇರಿಕಾ ಮತ್ತು ಕೆನಡಾ ಈ ಎರಡು ದೇಶಗಳ ಮಧ್ಯೆ ನಯಾಗರ ಫಾಲ್ಸ್ ಐತಿ. ಹಾಗಾದ್ರೆ ಇದಕ್ಕೆ ಯಾಕೆ ನಯಾಗರ ಫಾಲ್ಸ್ ಅಂತ ಹೇಳ್ತಾರ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೇನೆ. ನಯಾಗರ ಫಾಲ್ಸ್ ವಿಶಾಲವಾಗಿ ಹರಿತೈತಿ ಮತ್ತು ಆಳವಾಗಿ ಬೀಳ್ತೈತಿ. ಹಂಗೆ ಇದು ಗೋಕಾಕ್ ಫಾಲ್ಸ್ ಐತಿ. ಇಲ್ಲಿ ಈ ಒಂದು ಪಾಯಿಂಟ್ನಿಂದ ಈಗ ನಾನು ನಿಂತಿರೋ ಪಾಯಿಂಟ್ ಏನೈತಿ, ಇದು ಒಂದು ಎಡ್ಜ್. ಇದು ಈ ಪಾಯಿಂಟಿಂದ ಆ ನೀರು ಬಿಡುವಂಥ ಆ ಕಡೆ ಲಾಸ್ಟ್ ಎಡ್ಜ್ ಪಾಯಿಂಟ್ ಏನೈತಿ, ಈ ಎರಡು ಎಡ್ಜ್ಗಳ ಮಧ್ಯೆ ಇದ್ರ ಡಿಸ್ಟೆನ್ಸ್ ಏನೈತಿ 581 ಮೀಟರ್ 581 ಫೂಟ್ ಅಗಲ ಐತಿ. ಇದು ಈ 581 ಫೂಟ್ ಅಗಲ ಇರುವಂಥ ಫಾಲ್ಸ್ ಇಲ್ಲಿ ಕರ್ನಾಟಕದೊಳಗೆ ಇದು ಒಂದೇ ಫಾಲ್ಸ್. ಇದು ಗೋಕಾಕ್ ಫಾಲ್ಸ್ ಒಂದೇ ಇರುವಂಥದ್ದು. ಇಷ್ಟೊಂದು ಅಗಲ ಇರುವಂಥ ಫಾಲ್ಸ್ ಇದು ಒಂದೇ. ಈಗೇನೈತಿ ಆ ಸೆಂಟರ್ ಪಾಯಿಂಟ್ನಿಂದ ಮಾತ್ರ ನೀರು ಬೀಳ್ತಾ ಇದೆ. ಈಗ ಅಲ್ಲಿ ಮಾತ್ರ ನಿಮ್ಗೆ ಫಾಲ್ಸ್ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗ ಬರ್ತಾ ಇರೋ ನೀರು, ಈಗ ಬೀಳ್ತಾ ಇರೋ ನೀರು ಬರೀದ ಮಳೆಯಿಂದ ಮಾತ್ರ ಬಂದಿರುವಂಥದ್ದು. ಇದು ನೀರು ಪೂರ್ತಿ ಇಲ್ಲಿ ಏನೈತಿ, ಮೇಲೆ ಮಾರ್ಕಂಡೇಯ ಜಲಾಶಯ ಅಂತ ಐತಿ. ಇಲ್ಲಿಂದ 40 ಕಿಲೋಮೀಟರ್ ದೂರದೊಳಗೆ ಮಾರ್ಕಂಡೇಯ ಜಲಾಶಯ ಅಂತ ಐತಿ. ಆ ಮಾರ್ಕಂಡೇಯ ಜಲಾಶಯ ಭರ್ತಿಯಾಗಿ, ಮಾರ್ಕಂಡೇಯ ಡ್ಯಾಮ್ ಭರ್ತಿಯಾಗಿ ಅಲ್ಲಿಂದ ಏನಾರ ನೀರು ಬಿಟ್ರೆ ಪೂರ್ತಿ ಏನು ಡ್ಯಾಮ್ ಐತೆ 581 ಫೂಟ್ ಏನೈತಲ್ಲ ಈ ಜಾಗ, ಇದು ಪೂರ್ತಿ ಈ ಎಡ್ಜ್ವರೆಗೂ ನೀರು ಬರ್ತೈತಿ. ಇಲ್ಲಿರುವಂಥ ಜನ ಹೇಳೋ ಪ್ರಕಾರ ಇಲ್ಲಿ ಮುಂದೆ ಒಂದು ದೇವಸ್ಥಾನ ಐತೆ, ಅದನ್ನು ತೋರಿಸ್ತೇನೆ ನಾನು ನಿಮಗೆ. ಈ ಕಡೆ ಇಲ್ಲೊಂದು ಕಟ್ಟೆ ಇದೆ, ಇಲ್ಲಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಎಡ್ಜ್ವರೆಗೂ ನೀರು ಹೋಗ್ತೈತಿ. ಅಷ್ಟೊಂದು ಈ ವಿಶಾಲ ಪ್ರಮಾಣದೊಳಗೆ ನೀರು ಬರೋದ್ರಿಂದ ಇದನ್ನ ನಯಾಗರ ಫಾಲ್ಸ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಆ ಡೀಪ್ ಪಾಯಿಂಟ್ ಏನೈತೆ, ಅಲ್ಲಿ ಮ್ಯಾಲಿನಿಂದ ನೀರೇನು ಬೀಳ್ತೈತಲ್ಲ, ಆ ಕೆಳಗಡೆ ಇರುವಂಥ ಪಾಯಿಂಟು ಅತ್ಯಂತ ಡೀಪ್ ಪಾಯಿಂಟ್ ಅಂದ್ರೆ 171 ಅಡಿ, ಅಂದ್ರೆ 171 ಫೂಟ್ ಕೆಳಗಡೆ ನೀರು ಬೀಳ್ತೈತೆ ಅಲ್ಲಿ. ನಾನು ನಿಮಗೆ ಅದನ್ನು ಬೇರೆ ಇನ್ನೊಂದು ದೃಶ್ಯದಿಂದ ಅದನ್ನು ತೋರಿಸ್ತೀನಿ. ಆದ್ರೆ ಅಲ್ಲಿ ಮೇಲಿಂದ ನೀರು ಬಿದ್ದಾಗ 171 ಫೂಟ್ ಕೆಳಗಡೆ ನೀರು ಬಿದ್ದಿರ್ತೈತಿ. ಅದು ಮುಂದೆ ನಿಧಾನವಾಗಿ ಈ ಕಡೆ ಮುಂದೆ ಹೋಗಿ ಈ ನದಿ ಕೂಡ್ಲ ಸಂಗಮದ ಹತ್ರ ಕೃಷ್ಣಾ ನದಿಗೆ ಸೇರ್ತೈತಿ. ಇದು ಘಟಪ್ರಭಾ ನದಿಯಿಂದ ಆಗಿರುವಂಥ ಗೋಕಾಕ್ ಫಾಲ್ಸ್ನ ನಯನ ಮನೋಹರವಾದಂಥ ದೃಶ್ಯ ಇದು. ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂದ್ರೆ ಇಲ್ಲೊಂದು ಬ್ರಿಡ್ಜ್ ಐತಿ ಇಲ್ಲಿ ಮೇಲೆ. ಇದನ್ನೇ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತಲೇ ಕರೀತಾರೆ. ಇದು ಹ್ಯಾಂಗಿಂಗ್ ಬ್ರಿಡ್ಜು ಬ್ರಿಟಿಷರ ಕಾಲದೊಳಗೆ ಕಟ್ಟಿದ್ದು. 1880 ಕಟ್ಟಿರುವಂಥ ಬ್ರಿಡ್ಜ್ ಅದು. ಇದನ್ನೊಂದು ಸ್ವಲ್ಪ ನಾನು ನಿಮಗೆ ಕ್ಲೋಸ್ ಹೋಗಿ ತೋರ್ಸಕ್ಕೆ ಟ್ರೈ ಮಾಡ್ತೇನೆ. ಇಲ್ಲಿ 2 ಪಾಯಿಂಟ್ ನದಿಯನ್ನು ದಾಟಿ ಆ ಕಡೆ ಏನೋ ಒಂದಿಷ್ಟು ಮನೆಗಳಿದಾವ, ಅಲ್ಲಿ ಹೋಗ್ಲಿಕ್ಕೆ, ಅಲ್ಲಿ ಜನ ಇರುವಂಥವ್ರು ಹೋಗ್ಲಿಕ್ಕೆ ಬ್ರಿಟಿಷರು ಆಗಿನ ಕಾಲದಾಗ ಮಾಡಿದಂಥ ಒಂದು ಬ್ರಿಡ್ಜ್ ಆಗೈತೆ ಅದು. ಅದು ಈಗಲೂ ಗಟ್ಟಿಮುಟ್ಟಾಗಿದೆ, ಈಗಲೂ ಅಲ್ಲಿ ಜನ ಹೋಗ್ತಾರ. ಆದರೆ ಹೆಚ್ಚು ಪ್ರವಾಸಿಗರು ಅಲ್ಲಿ ಓಡಾಡಬಾರ್ದು, ಅಪಾಯಕ್ಕೆ ಆಹ್ವಾನ ಕೊಡಬಾರ್ದು ಅಂಥೇಳಿ ಅದನ್ನು ಬಂದ್ ಮಾಡಿದ್ದಾರೆ ಅಲ್ಲಿ ಜನ ಹೋಗೋದನ್ನು. ಮತ್ತು ಇನ್ನೊಂದು ವಿಶೇಷ ಅಂದರೆ ಆ ಡೀಪ್ ಪಾಯಿಂಟ್ ಏನಿದೆ, ಅಲ್ಲಿ ನೀರು ಬೀಳುವಂಥ ಜಾಗ ಏನಿದೆ, ಅಲ್ಲಿ ತನಕನೂ ಇಲ್ಲಿ ಬರೋ ಪ್ರವಾಸಿಗರು, ಇಲ್ಲಿ ಜನ ಎಲ್ಲ ಹೋಗಕ್ಕೆ ಬಿಡ್ತಾರೆ. ಆದರೆ ಈಗ ಹೆಚ್ಚು ಮಳೆಯಾಗಿ ಹೆಚ್ಚು ನೀರು ಬರ್ತಾ ಇರೋದ್ರಿಂದ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ, ನಾನು ನಿಮ್ಗೆ ತೋರಿಸ್ತೇನೆ, ಇಲ್ಲೆಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲೇ ಬಂದ್ ಮಾಡಿದ್ದಾರೆ. ಇದನ್ನು ಪೂರ್ತಿ ಕಂಪ್ಲೀಟಾಗಿ ಈ ಮುಂದೆ ಯಾರು ಹೋಗ್ಲಾರ್ದಂಗೆ ಬಂದ್ ಮಾಡಿದ್ದಾರೆ. ಜನ ಎಲ್ಲ ಇಲ್ಲೇ ನಿಂತ್ಕೊಂಡು ಈ ಪ್ರವಾಸಿ ತಾಣವನ್ನು, ಈ ಫಾಲ್ಸನ್ನು ನೋಡಬೇಕು ಅಂಥೇಳಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಸೆಕ್ಯೂರಿಟಿ ಅವರು ಕೂತಿದ್ದಾರೆ. ಈ ಸೆಕ್ಯೂರಿಟಿ ಅವರು ಯಾವಾಗಲೂ ಇಲ್ಲಿ ಇರ್ತಾರೆ. ಇಲ್ಲಿ ಕೂತ್ಕೊಂಡು ಯಾರು ಜನ ಬರಲಾರ್ದಂಗೆ, ಮುಂದೆ ಹೋಗ್ಲಾರ್ದಂಗೆ ಎಚ್ಚರಿಕೆ ವಹಿಸ್ತಾರೆ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಒಂದು ಐತಿಹಾಸಿಕ ದೇವಸ್ಥಾನ ಕೂಡ ಇದೆ. ಇದು ಒಂದು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಈ ಮಳೆಗಾಲದೊಳಗೆ ವಿಶೇಷವಾಗಿ ಸಾಕಷ್ಟು ಜನ ಈ ಗೋಕಾಕ್ ಫಾಲ್ಸ್ ನೋಡೋಕೆ ಬರ್ತಾರೆ. ಗೋಕಾಕ್ ಫಾಲ್ಸದ್ದು ಇನ್ನೊಂದು ಚಮತ್ಕಾರ ಹೇಳ್ತೇನೆ ನಿಮ್ಗೆ. ಇದನ್ನು ನೀವು ಪವಾಡ ಅಂತಿರೋ, ವಿಶೇಷತೆ ಅಂತಿರೋ, ಅಥವಾ ನಮ್ಮ ಹಿಂದೂ ಸಂಸ್ಕೃತಿಯ ಮಹಿಮೆ ಅಂತಿರೋ, ಅದು ನಿಮಗೆ ಬಿಟ್ಟದ್ದು. ಆದರೆ ಇಲ್ಲಿ ಸ್ಪೆಷಾಲಿಟಿ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ಈ ಗೋಕಾಕ್ ಫಾಲ್ಸದ್ದು ನೀರೇನೈತಿ, ಘಟಪ್ರಭಾ ನದಿ ನೀರು ಮೇಲಿಂದ ಹರಿದು ಬಂದು ನೇರವಾಗಿ ಏನು ಫಾಲ್ಸ್ ಆಗಿ ಬೀಳ್ತೈತಲ್ಲ ಮೇಲೆ 171 ಅಡಿ ಕೆಳಗಡೆ, ಏನು 171 ಫೂಟ್ ಏನು ಕೆಳಗಡೆ ಬೀಳುತ್ತಲ್ಲ, ಆ ಫಾಲ್ಸದ್ದು ನೇರವಾಗಿ ಎದುರುಗಡೆ ಒಂದು ದೇವಸ್ಥಾನ ಐತಿಲ್ಲೇ, ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಇದನ್ನು. ಆ ಫಾಲ್ಸ್ ಏನು ನೀರು ಬೀಳುತ್ತಲ್ಲ, ನೇರವಾಗಿ ಶಿವಲಿಂಗ ಇದೆ ಇಲ್ಲಿ. ಇದು ಶಿವನ ಮುಡಿಯಿಂದ ಗಂಗೆ ಜಾರಿ ಬೀಳ್ತಾ ಇದ್ದಾಳೋ, ಅಥವಾ ಶಿವನನ್ನು ಹುಡುಕಿಕೊಂಡು ಇಲ್ಲಿ ಗಂಗೆ ಜಾರಿ ಬಂದು ಬೀಳ್ತಾ ಇದ್ದಾಳೋ
ಅಥವಾ ಗಂಗೆ ಬೀಳುವಂಥ ಸ್ಥಳದಲ್ಲೇ ಬಂದು ಶಿವ ಉದ್ಭವಿಸಿದಾನೋ ಅವತರಿಸಿದಾನೋ ಗೊತ್ತಿಲ್ಲ. ಏನು ನೇರವಾಗಿ ಅದು ನೀರು ಬೀಳುವಂಥ ಪಾಯಿಂಟ್ ಐತಿ, ಸರಿಯಾಗಿ ಅದರ ಎದುರಲ್ಲೇ ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇರೋದು, ಶಿವಲಿಂಗ ಇರೋದು. ಇದು ತುಂಬಾ ನಿಜವಾಗಿಯೂ ವಿಶೇಷವಾದದ್ದು. ಯಾಕಂದರೆ ಈ ದೇವಸ್ಥಾನದ ಒಂದು ಸ್ಥಳ ಪುರಾಣದ ಪ್ರಕಾರ, ಸ್ಥಳ ಮಹಿಮೆಯ ಪ್ರಕಾರ ಈ ದೇವಸ್ಥಾನ ಕಟ್ಟಿರೋದು 1000ನೇ ಇಸ್ವಿಯಲ್ಲಿ, ಕ್ರಿಸ್ತ ಶಕ 1000ನೇ ಇಸ್ವಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂಥೇಳಿ ಇಲ್ಲಿನ ಒಂದು ಸ್ಥಳೀಯ ಮಾಹಿತಿಯಲ್ಲಿ ಒಂದು ಬರೆದಿದ್ದಾರೆ, ಅದನ್ನು ದಾಖಲಾಗಿದೆ ಅದು. ಆದರೆ ಆ ಟೈಮ್ನಲ್ಲೇ ಈ ಫಾಲ್ಸ್ ಇತ್ತಾ ಅಥವಾ ಅದಾದ ನಂತರ ಇಲ್ಲಿ ಫಾಲ್ಸ್ ನದಿ ಉಗಮ ಸ್ಥಳ ಯಾವ ಚರಿತ್ರೆ ಇಲ್ಲಿ ಇದೆ, ಘಟಪ್ರಭಾ ನದಿಗೆ ಇರುವಂಥ ಚರಿತ್ರೆ ಏನು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಅದರ ಬಗ್ಗೆ ಕೂಡ ನಾವು ಹೆಚ್ಚಿನ ಒಂದು ಅಧ್ಯಯನ ಮಾಡಬೇಕಾಗುತ್ತೆ. ಆದರೆ ಅದಕ್ಕೂ ಮೊದಲೇ ಟೆಂಪಲ್ ಇತ್ತಾ ಇಲ್ಲಿ ಅನ್ನೋದು ಗೊತ್ತಾದರೆ ಇದು ನಿಜಕ್ಕೂ ಒಂದು ಪವಾಡ ಅಂತಲೇ ಹೇಳಬೇಕಾಗುತ್ತೆ. ಆ ಒಂದು ದೃಶ್ಯವನ್ನು ನಾನು ನಿಮ್ಗೆ ಈಗ ತೋರಿಸ್ತಾ ಇದ್ದೀನಿ. ಇಲ್ಲಿ ನನ್ನ ಹಿಂದ್ಗಡೆ ಈಗ ನೀವು ನೇರವಾಗಿ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ. ಆ ಪಾಯಿಂಟ್ ಏನು ನಾನು ನಿಮಗೆ ತೋರಿಸಿದೆ, ನೀರು ಬೀಳುವಂಥ ಪಾಯಿಂಟು, ನೇರವಾಗಿ ಅದರ ಒಂದು ಮುಂಭಾಗದಲ್ಲೇ ಒಂದು ಇಲ್ಲಿ ಶಿವನ ಮೂರ್ತಿ ಇದೆ, ಶಿವಲಿಂಗ ಇದೆ. ಇದು ನಿಜಕ್ಕೂ ಒಂದು ಪವಾಡ ರೀತಿಯಲ್ಲಿ ಇದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ.